ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೂತನ ಸಚಿವರಿಗೆ ಖಾತೆ ಹಂಚಿಕೆಯ ಕಗ್ಗಂಟು ಇನ್ನೂ ಬಗೆಹರಿದಿಲ್ಲ. ಪ್ರಮಾಣ ವಚನ ಸ್ವೀಕಾರ ಮಾಡಿ 5 ದಿನಗಳು ಕಳೆದಿದೆ. ಆದರೂ ಕೂಡ ಇನ್ನು ಖಾತೆಯ ಭಾಗ್ಯ ಮಾತ್ರ ದೊರೆತಿಲ್ಲ. ನೂತನ ಸಚಿವರಿಗೆ ಇದು ಕೂಡ ಒಂದು ಟೆನ್ಷನ್. ಹಾಗಾಗಿ ಸಂಜೆನೆ ಸಿಎಂ ಡಿಕೆ ಶಿವಕುಮಾರ್ ಡೆಲ್ಲಿಗೆ ಪ್ರಯಾಣ ಮಾಡ್ತಾರೆ. ನಾಳೆನೇ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಆಗಬಹುದು. ಸಂಜೆ 5 ಗಂಟೆಯ ವಿಮಾನದಲ್ಲಿ ದೆಹಲಿಗೆ ಪ್ರಯಾಣವನ್ನ ಮಾಡ್ತಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. KIAL ಏರ್ಪೋರ್ಟ್ನಿಂದ ದೆಹಲಿಗೆ ತೆರಳುತ್ತಾರೆ ಸಿಎಂ. ಸಚಿವರಿಗೆ ಖಾತೆ ಹಂಚಿಕೆಯ ಬಗ್ಗೆ ವರಿಷ್ಠರ ಜೊತೆಗೆ ಚರ್ಚೆಯನ್ನ ಮಾಡ್ತಾರೆ. ಪ್ರಬಲ ಖಾತೆಗಳ ಮೇಲೆ ಕಣ್ಣಿಟ್ಟು ಕೈ ಸಚಿವರಿಂದ ಆಂತರಿಕವಾಗಿ ಲಾಭಿ ಮಾಡುವಂತಹ ಪ್ರಯತ್ನಗಳು ಕೂಡ ಒಂದು ಕಡೆ ಸಾಗ್ತಾ ಇದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟ ವಿಸ್ತರಣೆಯಾಗಿ 5 ದಿನ ಆಗಿದೆ. ಆದರೂ ಕೂಡ ಇನ್ನೂ ಖಾತೆಗಳ ಹಂಚಿಕೆ ಮಾಡಲಾಗಲಿಲ್ಲ. ಈಗಾಗಲೇ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳಿ ಸಾಕಷ್ಟು ಜನ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ರು. ಆ ಒಂದು ವಿಚಾರವಾಗಿ ಭುಗಿಲೆದ್ದಿರುವಂತಹ ಅಸಮಾಧಾನ ಶಮನಕ್ಕೆ ಮುಖ್ಯಮಂತ್ರಿಗಳು ಬಹಳಷ್ಟು ಪ್ರಯತ್ನವನ್ನು ಕೂಡ ಮಾಡಿದ್ರು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಖಾತೆ ಹಂಚಿಕೆಯೂ ಕೂಡ ಈಗ ಒಂದು ರೀತಿ ಕಗ್ಗಂಟಾಗಿದೆ. ಹಲವು ಸಚಿವರು ಪ್ರಮುಖ ಖಾತೆಗಳಿಗೆ ಬಿಗಿಪಟ್ಟು ಹಿಡಿದಿದ್ದಾರೆ. ಇನ್ನು ಕೆಲವರು ತಮಗೆ ಸೂಚಿಸಿದಂತ ಖಾತೆಗಳು ಬೇಡ ಅಂತ ಹೇಳ್ತಾ ಇರೋದು ಕೂಡ ಇದಕ್ಕೆ ಒಂದು ರೀತಿ ಕಾರಣ ಆಗಿದೆ. ಈ ಕುರಿತು ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸಂಪುಟ ರಚನೆ ಆದ್ರೂ ಕೂಡ ಸಿಎಂ ಡಿಕೆಗೆ ತಪ್ಪಿಲ್ವಾ ಸಂಕಟ? ಈ ರೀತಿಯಾಗಿ ಪ್ರಶ್ನೆಗಳು ಮುನ್ನೆಲೆಗೆ ಬರ್ತಾ ಇದೆ. ಇರೋ ಒಂದು ಸ್ಥಾನ ಯಾರಿಗೆ ಕೊಡಬೇಕು ಅನ್ನೋದು ಕೂಡ ಗೊತ್ತಾಗ್ತಿಲ್ಲ. ಆ ರೀತಿಯಾದಂತಹ ತಲೆಬಿಸಿ. ಒಬ್ಬರಿಗೆ ಕೊಟ್ರೆ ಇನ್ನೊಬ್ರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾರೆ. ಸಚಿವ ಸಂಪುಟದ ಸಂಕಟದ ಮಧ್ಯೆ ಸಿಎಂ ಡಿಕೆಶಿ ಇದೀಗ ದೆಹಲಿ ಪ್ರಯಾಣವನ್ನ ಬಳಸ್ತಾ ಇರೋದು ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾವ ರೀತಿಯಾದಂತಹ ತೀರ್ಮಾನದೊಂದಿಗೆ ಮರಳುತ್ತಾರೆ ಅಂತ ಹೇಳಿ ಶಿವಣ್ಣನವರಿಗೆ ಸಚಿವ ಸ್ಥಾನ ಕೊಡುವಂತೆ ಸಿದ್ದರಾಮಯ್ಯ ಪಟ್ಟು ಹಿಡಿದಿದ್ದಾರೆ. ಇರೋ ಒಂದು ಸ್ಥಾನ ಮಹಿಳೆಯರಿಗೆ ಕೊಡೋಣ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳ್ತಾ ಇರೋದು. ಒಂದು ಸ್ಥಾನ ಅಂತೂ ಮಹಿಳೆಯರಿಗೆ ಫಿಕ್ಸ್ ಅಂತ. ಹಾಗಾದ್ರೆ ಯಾರಿಗೆ ಆ ಸ್ಥಾನ? ಈ ರೀತಿಯಾದಂತಹ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಯಾರಿಗೆ ಕೊಡಬೇಕು ಅಂತ ಹೇಳಿ ಹೈಕಮಾಂಡ್ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಮಾತುಕತೆಯನ್ನ ಮಾಡ್ತಾರೆ, ಚರ್ಚೆಯನ್ನ ಮಾಡ್ತಾರೆ. ಅಂತಿಮವಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಬೇಕಿದೆ. ಸಚಿವ ಸ್ಥಾನಕ್ಕೆ ಪಟ್ಟು ಹಿಡಿದಿರುವಂತಹ ಕೃಷ್ಣಪ್ಪ ಬಗ್ಗೆಯೂ ಕೂಡ ವರಿಷ್ಠರ ಜೊತೆಗೆ ಚರ್ಚೆಯನ್ನ ಮಾಡಲಾಗತ್ತೆ. ಖಾತೆ ಹಂಚಿಕೆ, ಖಾತೆ ಬದಲಾವಣೆಯ ಬಗ್ಗೆಯೂ ಕೂಡ ದೆಹಲಿಯಲ್ಲಿ ಚರ್ಚೆಯಾಗತ್ತೆ. ಈಗ ಖಾತೆ ಹಂಚಿಕೆ ಮಾಡೋದಕ್ಕೂ ಮುನ್ನ ಈಗಾಗಲೇ ನೂತನ ಸಚಿವರು ಅಂತ ಹೇಳಿ ನೇಮಕ ಮಾಡಲಾಯಿತು. ಅದರಲ್ಲೂ ಕೂಡ ಅಸಮಾಧಾನ ಇರೋದ್ರಿಂದ ಆ ಪಟ್ಟಿಯಲ್ಲಿ ಏನಾದರೂ ಬದಲಾವಣೆ ಮಾಡ್ತಾರಾ? ಕಾದು ನೋಡ್ಬೇಕಿದೆ.